ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ವೃಷಭ ರಾಶಿಯವರ ಮಾಸ ಭವಿಷ್ಯವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ನೋಡಿ, ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕರ್ಮಸ್ಥಾನದಲ್ಲಿ ಈ ತಿಂಗಳು ಪಂಚಗ್ರಹ ಯೋಗಕೂಟ ಉಂಟಾಗ್ತದೆ. ರಾಹು, ಬುಧ, ಶುಕ್ರ, ರವಿ, ಕುಜ ಒಟ್ಟೊಟ್ಟಿಗೆ. ಅದು ಅಲ್ಲದೆ ಈ ತಿಂಗಳು ಚಂದ್ರ ಯಾವಾಗ್ಲೂ ಎಲ್ಲಾ ರಾಶಿಗೂ ಪ್ರವೇಶ ಮಾಡ್ತಾ ಇರ್ತಾನೆ, ಅದು ಬೇರೆ ವಿಚಾರ. ಒಟ್ಟಾರೆ ಪರಿಚಲನೆ ಮಾಡ್ತಾ ಇರ್ತಕ್ಕಂತಹ ಎಲ್ಲಾ ಗ್ರಹಗಳು ಸಹ ಕುಂಭರಾಶಿಗೆ ಪರಿಚಲನೆ ಮಾಡ್ತಾ ಇರುವಂತದ್ದು. ನೋಡಿ, ಕುಂಭರಾಶಿಗೆ ಬುಧ ಬರ್ತಾನೆ, ಕುಂಭರಾಶಿಗೆ ಶುಕ್ರ ಬರ್ತಾನೆ, ಕುಂಭರಾಶಿಗೆ ರವಿ ಬರ್ತಾನೆ, ಕುಂಭರಾಶಿಗೆ ಕುಜನು ಸಹ ಬರ್ತಾನೆ ಒಟ್ಟೊಟ್ಟಿಗೆ. ನೋಡಿ, ಇದು ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಂದರ್ಭವನ್ನ ಗಮನಿಸಿದಾಗ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಯೋಗದ ಫಲಗಳನ್ನ ನೀವು ಗಮನಿಸಬಹುದು. ಅದರಲ್ಲೂ ಮೊದಲನೇದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಉದ್ಯೋಗಿಗಳಿಗೆ, ವಿದೇಶದಲ್ಲಿ ಉದ್ಯೋಗವನ್ನ ಅರಸ್ತಾ ಇರತಕ್ಕಂಥವರಿಗೆ, ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರುವಂತಹವರಿಗೆ ಶುಭ ರೀತಿಯಾಗಿರುವಂತಹ ಕೆಲಸ ಕಾರ್ಯಗಳು ಸಿಗ್ತಕ್ಕಂತಹದ್ದು. ಹಣಕಾಸಿನ ವಿಚಾರಗಳಲ್ಲಿ ಬಹಳ ಲಾಭವನ್ನ ನೀವು ನೋಡ್ತೀರಿ. ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗತಕ್ಕಂತಹ ಯೋಗದ ಫಲ. ತುಂಬಾ ದಿವಸಗಳಿಂದ ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದೀವಿ, ನನಗೆ ಬೇಕಾದ ಕಡೆ ಕೆಲಸ ಸಿಗ್ತಿಲ್ಲ, ಈ ಸಮಯ ಫೆಬ್ರವರಿ ತಿಂಗಳಲ್ಲಿ ಪ್ರಯತ್ನ ಮಾಡಿ, ನಿಮ್ಗೆ ಅನುಕೂಲ ಆಗೇ ಆಗುವಂಥದ್ದು ಇದೆ. ಅದರ ಜೊತೆಗೆ ನಿಮ್ಮ ಸ್ನೇಹಿತರು ತುಂಬಾ ಸಹಕಾರಗಳನ್ನ ಕೊಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಿಗೆ. ಮನೆಯಲ್ಲಿ ಅತ್ಯಂತ ತುಂಬಾ ದೊಡ್ಡ ಮಟ್ಟದ ಬಾಂಧವ್ಯ ಏರ್ಪಡ್ತಕ್ಕಂತಹದ್ದು. ಇನ್ನು ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೊಳ್ತೀರಿ. ದೂರದ ಪ್ರಯಾಣದ ಯೋಗಗಳು ನಿಮ್ಗೆ ಬರ್ತಕ್ಕಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನವಾಗತ್ತೆ. ಹಲವು ಪರಮ ಪೂಜ್ಯರನ್ನ ಭೇಟಿ ಮಾಡ್ತೀರಿ. ಮನಸ್ಸಿಗೆ ಬಹಳ ಸಂತೋಷವಾಗಿರತಕ್ಕಂತಹ ಘಟನೆಗಳು ನಡೆಯುತ್ತವೆ ನಿಮಗೆ. ಒಟ್ಟಾರೆಯಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಫೆಬ್ರವರಿ ತಿಂಗಳಲ್ಲಿ ಅನೇಕ ವಿಧದ ಲಾಭಗಳು ಹೆಚ್ಚಿಗೆ ಇದ್ದಾವೆ. ಜೊತೆಗೆ ನೀವೇನೇ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ನಿಮ್ಗೆ ಫಲಾನುಫಲಗಳು ಚೆನ್ನಾಗಿದ್ದಾವೆ. ಧನ ಪ್ರಾಪ್ತಿ ಚೆನ್ನಾಗಿದೆ. ಅತ್ಯುತ್ತಮವಾದಂತಹ ಯೋಗದ ಫಲಗಳು ನಿಮಗೆ ಇರುವಂತಹದ್ದು. ಕೌಟುಂಬಿಕ ಜೀವನದಲ್ಲಿದ್ದಂತಹ ಅನೇಕ ತಾಪತ್ರಯಗಳೆಲ್ಲ ಹೋಗುತ್ತೆ. ತುಂಬಾ ನೆಮ್ಮದಿಯಾಗಿ ಬದುಕ್ತಕ್ಕಂತಹ ಶುಭ ಸಂದರ್ಭ ವೃಷಭ ರಾಶಿನಲ್ಲಿ ಹುಟ್ಟಿರುವಂತಹವ್ರಿಗೆ ಆಗತ್ತೆ. ಸಜ್ಜನರ ಸಭಾಸಗಳು ಸಿಗ್ತಕ್ಕಂತಹದ್ದು, ಕೊಟ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲಗಳು ಉಂಟಾಗ್ತಕ್ಕಂತಹದ್ದು ಈ ರೀತಿಯಾಗಿ ಆಗತ್ತೆ. ಮೇಲಧಿಕಾರಿಗಳೊಟ್ಟಿಗಿದ್ದಂತಹ ಅನೇಕ ವೈಮನಸ್ಯಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳನ್ನ ಗುರುತಿಸಿ ಗೌರವಿಸಿ ಅದಕ್ಕೆ ಬೇಕಾಗಿರತಕ್ಕಂತಹ ಮನ್ನಣೆಗಳನ್ನ ಕೊಡತಕ್ಕಂತಹದ್ದು. ನೋಡಿ, ಪ್ರತಿಯೊಬ್ಬರಿಗೂ ಅಷ್ಟೇ ಮನ್ನಣೆ ಅಂತಕ್ಕಂತಹದ್ದು ಬೇಕೇ ಬೇಕು. ಅನ್ನಕ್ಕಿಂತ, ಚಿನ್ನಕ್ಕಿಂತ, ಹೆಣ್ಣಿಗಿಂತ ಎಲ್ಲಕ್ಕಿಂತ ಹೆಚ್ಚಿಗೆ ಮಿಗಿಲಾದದ್ದು ಯಾವುದು ಅಂತ ಹೇಳಿದ್ರೆ ಮನ್ನಣೆ. ಮನ್ನಣೆ ಸಿಗದೆ ಇದ್ರೆ ವ್ಯಕ್ತಿ ಬಹಳ ಕುಗ್ಗಿ ಹೋಗ್ತಾನೆ. ಅನ್ನ ಇಲ್ಲದೆ ಇದ್ರೂ ಬೇಕಾದ್ರೆ ಜೀವನ ಮಾಡ್ತಾನೆ ಏನೋ ಮನುಷ್ಯ. ಚಿನ್ನ ಇಲ್ಲದೆ ಇದ್ರೂ ಸಹ ಜೀವನ ಮಾಡ್ತಾನೆ. ಗಂಡು ಹೆಣ್ಣು, ಹೆಣ್ಣು ಗಂಡು ಇಲ್ಲದೆ ಇದ್ರೂ ಸಹ ಆ ಒಲವುಗಳು ಸಿಗದೆ ಇದ್ದರೂ ಜೀವನವನ್ನು ಮಾಡ್ತಾನೆ. ಆದ್ರೆ ಅವನಿಗೆ ಸರಿಯಾದ ಸ್ಥಾನಮಾನ ಗೌರವ ಸಿಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಕಷ್ಟ. ಸೊ ಹಾಗಾಗಿ ಪ್ರತಿಯೊಬ್ರು ಹೋರಾಟ ಮಾಡೋದೇ ಮನ್ನಣೆಗೋಸ್ಕರ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ಆತುರ ಎಲ್ಲದಕ್ಕೂ ತೀಕ್ಷ್ಣ. ಆದ್ರೆ ಮನ್ನಣೆ ಸಿಗತ್ತೆ, ಯೋಚನೆ ಮಾಡಬೇಡಿ. ವ್ಯಾಪಾರಸ್ಥರಿಗೆ ಹಳೆ ಬಂಡವಾಳಗಳು ಹೆಚ್ಚಿಗೆ ಲಾಭವನ್ನ ತಂದುಕೊಡುವಂಥದ್ದು ಮತ್ತು ನೂತನವಾದ ಬಂಡವಾಳಗಳನ್ನ ಹೂಡಿಕೆ ಮಾಡಿಕೊಳ್ಳೋದಕ್ಕೂ ಸಹ ಇವತ್ತಿನ ಕಾಲ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಸೂಚನೆ ಮಾಡಿಕೊಂಡದ್ದಕ್ಕಿಂತ ಹೆಚ್ಚಿನ ರೀತಿಯ ಲಾಭಗಳ ನಿರೀಕ್ಷೆಯನ್ನ ಮಾಡಬಹುದು. ವಿದ್ಯಾರ್ಥಿಗಳಿಗೆ ನೀವು ಪರಿಶ್ರಮ ಪಟ್ಟಿದ್ದಕ್ಕಿಂತ ಹೆಚ್ಚಿನ ನಿರೀಕ್ಷೆಗಳನ್ನ ನೀವು ಇಟ್ಕೋಬಹುದು. ಹಾಗಂತ ಹೇಳಿ ಇಷ್ಟು ಮಾಡಿ ಜಾಸ್ತಿ ಬಂದ್ಬಿಡತ್ತೆ ಫಲ ಅಂತ ಅನ್ಕೋಬೇಡಿ. ನಿಮ್ಮ
ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ಕೊಳ್ತಾ ಹೋಗಿ, ಓದಬೇಕಾದ ಸಮಯದಲ್ಲಿ ಓದ್ಕೊಳ್ತಾ ಹೋಗಿ. ಚೆನ್ನಾಗಾಗ್ಲಿ. ಕೃಷಿಕರಿಗೆ ಹೆಚ್ಚಿನ ಲಾಭಗಳು ಬರ್ತವೆ, ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬಾ ಸುಗಮವಾಗಿ ಸಾಗತಕ್ಕಂತಹ ಶುಭವಾದಂತಹ ತಿಂಗಳು ಫೆಬ್ರವರಿ ತಿಂಗಳು ನಿಮಗೆ. ಜೊತೆಗೆ ಈ ಗ್ರಹಣ ಬೇರೆ ಬರ್ತಾ ಇದೆ 17ನೇ ತಾರೀಕು. ಆ ಗ್ರಹಣದ ಶುಭ ಸಂದರ್ಭ, ಶಿವರಾತ್ರಿಯ ಶುಭ ಸಂದರ್ಭ, ಗ್ರಹಣದ ಪರ್ವಕಾಲದಲ್ಲಿ ಮಾಡುವಂತಹ ನಿಮಗೆಲ್ಲರಿಗೂ ಸಹ ಸರ್ವಕಾರ್ಯ ಸಿದ್ಧಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ರಜತ ತಾಯ್ತ, ಬೆಳ್ಳಿ ತಾಯ್ತ ಅದು. ಸೊ ಹಾಗಾಗಿ ನಿಮ್ಗೆ ಆ ಬೆಳ್ಳಿ ತಾಯ್ತ ನಿಮ್ಮ ದೇಹದಲ್ಲಿ ತರಿಸ್ಕೊಳ್ಳಿ. ಹಲವು ಮೂಲಿಕೆಗಳನ್ನ ಗ್ರಹಣ ಕಾಲದಲ್ಲಿ ಸೇರಿಸಿ ಮಾಡತಕ್ಕಂಥದ್ದು. ಅದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಪ್ರಗತಿ, ಕಿರಿಕಿರಿಗಳಿಂದ ದೂರವಾಗ್ತಕ್ಕಂಥದ್ದು, ಎಣಿಸಿದ ಕೆಲಸ ಸರಿಯಾಗಿ ಆಗ್ತಕ್ಕಂಥದ್ದು. ಹೀಗೆ ಹಲವು ವಿಚಾರಗಳಲ್ಲಿ ನಿಮಗೆ ನೆಮ್ಮದಿಯನ್ನ ತಂದು ಕೊಡೋದಾಗತ್ತೆ. ದೃಷ್ಟಿ ದೋಷವಾಗಬಹುದು, ಕೃತಮ ದೋಷಗಳು, ಮಾಟಮಂತ್ರ, ಸಣ್ಣ ಪುಟ್ಟದ್ದು ನೆಗೆಟಿವ್ ವೈಬ್ಸ್ ಗಳೆಲ್ಲ ಬರದೆ ಇರುವ ಹಾಗೆ ಆಗ್ತಕ್ಕಂಥದ್ದು. ಈ ರೀತಿಯಾಗೆಲ್ಲ ನಿಮ್ಗೆ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗ್ರಹಣ ಕಾಲದಲ್ಲಿ, ಬೇರೆ ಅಮಾವಾಸ್ಯೆ ಮಾಮೂಲಿಯಾಗಿ ಮಾಡ್ತೀವಿ, ಆದ್ರೆ ಈ ಒಂದು ಗ್ರಹಣ ಬಂದಿರುವಂತಹ ಸಂದರ್ಭದ ಅಮಾವಾಸ್ಯೆ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ 17ನೇ ತಾರೀಕು 2ನೇ ತಿಂಗಳು 2026 ವಿಶೇಷವಾದಂತಹ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ತಾಯ್ತವನ್ನು ಧರಿಸ್ಕೊಳ್ಳಿ. ಶುಭವಾಗ್ಲಿ ಅಂತ ಹೇಳ್ತಾ, ವೃಷಭ ರಾಶಿಯವರಿಗೆ ಇರತಕ್ಕಂಥದ್ದನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನಿಮ್ ಕೌಟುಂಬಿಕ ಜೀವನದಲ್ಲಿದ್ದಂತಹ ಅನೇಕ ಭಿನ್ನಾಭಿಪ್ರಾಯಗಳು ಹೋಗ್ತದೆ. ಪಿತ್ರಾರ್ಜಿತ ಆಸ್ತಿಯು ನಿಮ್ಮ ಕೈ ಸೇರ್ತಕ್ಕಂತಹದ್ದು. ಮನೆಯಲ್ಲಿ ಮನಸ್ಸಿನಲ್ಲಿ ಅಗಾಧ ಪ್ರಮಾಣದ ಶಾಂತಿ, ನೆಮ್ಮದಿಯನ್ನ ನೀವು ನೋಡ್ತೀರಿ. ಉದ್ಯೋಗದ ಬದಲಾವಣೆಗಳನ್ನು ಸಹ ನೀವು ಕಾಣತಕ್ಕಂತಹದ್ದು. ಸ್ವಲ್ಪ ಮಟ್ಟಕ್ಕೆ ಖರ್ಚುಗಳು ಹೆಚ್ಚಿಗೆ ಆಗತ್ತೆ, ಆದ್ರೆ ಶುಭ ರೀತಿಯಾದ ಖರ್ಚುಗಳೇ ಉಂಟಾಗಬಹುದು. ಯಾಕಂದ್ರೆ ತೀರ್ಥಯಾತ್ರೆ ಮಾಡ್ತೀರಿ, ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಈ ತರ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗತ್ತೆ. ಆದ್ರೆ ದುಂದು ಮಾಡ್ಕೊಳಕ್ ಹೋಗ್ಬೇಡಿ. ದುಂದು ಬೇರೆ, ಸ್ವಲ್ಪ ಖರ್ಚು ಹೆಚ್ಚಾಗೋದು ಬೇರೆ. ಸ್ವಲ್ಪ ಜಾಗೃತೆಯಾಗಿರಿ, ಅದೊಂದು ವಿಚಾರದಲ್ಲಿ ಸಾಕು. ತಾಳ್ಮೆ, ಸಹನೆ ತುಂಬಾ ಅವಶ್ಯಕವಾಗಿದೆ. ಹೆಚ್ಚಿಗೆ ಏನು ರಿಯಾಕ್ಟ್ ಮಾಡಕ್ ಹೋಗೋದು ಬೇಡ, ಹುಷಾರು. ಇನ್ನು ಪರಿಹಾರದ ವಿಭಾಗ ಅಂತ ಬಂದಾಗ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಮತ್ತು ನಿಮ್ಮೆಲ್ಲರ ನೋವು, ಸಂಕಟ, ಸಂಕಷ್ಟಗಳು ಪರಿಹಾರವಾಗಬೇಕಂದ್ರೆ ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ, ಅದು ಬೆಳೆದ ಹಾಗೆ ನಿಮ್ಮ ಸಂಕಷ್ಟಗಳು ನಾಶವಾಗ್ಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ದುರ್ಗಾದೇವಿಯ ಪೂಜೆಯನ್ನು ಮಾಡ್ತಾ ಬನ್ನಿ. ದುರ್ಗಾಷ್ಟಕ ಸ್ತೋತ್ರವನ್ನ ಪ್ರತಿನಿತ್ಯ ಪಠಣವನ್ನ ಮಾಡ್ತಾ ಬನ್ನಿ. ಆ ದುರ್ಗಾಷ್ಟಕ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ನಿಮಗೆ ಬಹಳ ಅನುಕೂಲತೆಗಳು ಉಂಟಾಗ್ತದೆ. ಜೀವನದಲ್ಲಿದ್ದಂತಹ ಅನೇಕ ಏರುಪೇರುಗಳೆಲ್ಲ ಸರಿ ಹೋಗಿ ಇನ್ನಷ್ಟು ನೆಮ್ಮದಿ ಅನ್ನುವಂಥದ್ದು ಉಂಟಾಗತ್ತೆ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡುತ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.